ನೀವಾ? ಸಕ್ಕು, ಇದೆಲ್ಲ ದುರ್ಗಮ್ಮ ತಾಯಿ ಕೃಪೆ. ಅದು ನಾನು ವಸೂಲಿಗೋಸ್ಕರ ಹೊರಟಿದ್ದೆ. ನನ್ಗಿಲ್ಲಿಗೆ ಬರೋ ಯೋಚನೆನೇ ಇರ್ಲಿಲ್ಲ, ಆದ್ರೆ ಅನಿರೀಕ್ಷಿತವಾಗಿ ಬಂದೆ. ಹಾಗೆ ಹೇಗ್ ಬಂದ್ರಿ? ಸಕ್ಕು, ಬರೋ ದಾರಿಲಿ ಒಬ್ಬ ಸಣ್ಣ ಹುಡುಗ ಅಳ್ತಾ ಕೂತ್ಕೊಂಡಿದ್ದ. ದಾರಿ ತಪ್ಪ ಹೋಗಿದ್ದ. ಅವನ ಅಪ್ಪ ಅಮ್ಮ ಸಿರಿಪುರ ದೇವಸ್ಥಾನಕ್ಕೆ ಹೋಗಿದ್ದಾರೆ ಅಂತ ಹೇಳ್ದ. ಆ ಚಿಕ್ಕ ಹುಡುಗನ್ನ ಬಿಟ್ಟು ಹೋಗೋದಕ್ಕೆ ಮನ್ಸಾಗ್ಲಿಲ್ಲ. ಅವನನ್ನ ಬಿಟ್ಟು ಹೋಗೋದಕ್ಕೆ ಬಂದೆ. ಅಲ್ಲಿ ನೋಡು, ಆ ಹುಡುಗನೇ. ನಿನ್ನ ಭೇಟಿ ಮಾಡ್ಬೇಕು, ನಾವ್ ಹಬ್ಬನ ಸಂಭ್ರಮದಿಂದ ಆಚರಿಸ್ಬೇಕು ಅಂತ ಬರ್ದಿದ್ದೆ. ಅದಕ್ಕೆ ಗುಡಿಗೆ ಬಂದೆ ಅನ್ಸತ್ತೆ. ದಿಗು ಅವ್ರೆ, ಆರತಿ ಕಾರ್ಯಕ್ರಮ ಮುಗ್ದಿಲ್ವಾ? ಇದು ಅಮ್ಮನವರ ಕೋರಿಕೆ ಅನ್ಸುತ್ತೆ. ಅವಳ ಸಾಕ್ಷಿಯಾಗಿ ನಿಮ್ಮ ಮೊದಲನೇ ಹಬ್ಬ ಗುಡಿಲ್ ನಡಿಬೇಕು ಅಂತ ಇದೆ. ಇರಿ, ನಿಮಗೆ ಒಳ್ಳೆ ಯೋಗ ಇದೆ. ಆರತಿ ಮಾಡಿ. ಆದ್ರೆ ನಾನು ಶಾಲನ್ನ ತಗೊಂಡ್ ಬಂದಿಲ್ಲ, ಮನೇಲೇ ಇದೆ. ಸಕ್ಕು, ಈಗ ನಾನು ನಿನ್ಗೇನ್ ಕೊಡೋದು? ನಿಮ್ ಹತ್ರ ಇದೆ ಅಲ್ವಾ, ಅದನ್ನೇ ಕೊಡಿದಿಗೋ ಅವ್ರೆ. ಆದ್ರೆ ನಾನು ಇದನ್ನ ದುರ್ಗಮ್ಮನ್ಗೋಸ್ಕರ ತಂದಿರೋದು. ಪ್ರಪಂಚದಲ್ಲಿರೋ ಪ್ರತಿಯೊಬ್ಬ ಸ್ತ್ರೀ ಕೂಡ ಶಕ್ತಿ ಸ್ವರೂಪಿಣಿ. ಕೊಡಿ, ಅಮ್ಮನವ್ರಿಗೆ ಕೊಡ್ತಿದ್ದೀನಿ ಅಂತ ಭಾವಿಸಿ. ಹಬ್ಬದ ಆರತಿ ಸಂತೋಷವಾಗಿ ಆಗ್ಲಿ. ಮನೆಗೆ ಹೋದ್ಮೇಲೆ ನೀನು ಶಾಲನ್ ತಗೋ. ನನ್ನ ದಿಮ್ ಕೆಳಗಡೆ ಇದೆ. ಸದ್ಯಕ್ಕೆ ಪೂಜಾರಿ ಅವ್ರು ಹೇಳ್ದಾಗೆ ಸದ್ಯಕ್ಕೆ ಇದನ್ನು ತಗೋ, ಆಯ್ತಾ? ಏನಂದ್ರೆ ನನ್ಗೆ ದುರ್ಗಾ ಮಾತೆ ಅನುಗ್ರಹ ಸಿಕ್ತು. ಇದಕ್ಕಿಂತ ನನ್ಗಿನ್ನೇನ್ ಬೇಕು ಹೇಳಿ? ಏನಂದ್ರೆ ನಾನು ಕೂಡ ನಿಮ್ಗೋಸ್ಕರ ಒಂದು ಉಡುಗೊರೆ ಸಿದ್ಧ ಮಾಡಿದ್ದೀನಿ. ಪತಿರಾಯರು. ನೀನು ಬಟ್ಟೆ ಮೇಲೆ ಪತಿರಾಯರು ಅಂತ ಬರ್ದಿದ್ಯಾ ಅಲ್ವಾ? ಚೆನ್ನಾಗಿದೆ, ನಾನು ನೋಡ್ದೆ ಸಕ್ಕು. ಮನೆಗೆ ಹಿಂತಿರುಗದ್ಮೇಲೆ ನೀನು ನಿನ್ ಕೈಯಾರೆ ಕೊಡು. ಸರಿ. ನೀನ್ ಈ ವಿಷಯನ ಮನೇಲಿ ಯಾರಿಗೂ ಹೇಳ್ಬೇಡ. ಅವರೆಲ್ಲರೂ ನಿನ್ನ ಪ್ರಶ್ನೆ ಮಾಡ್ತಾರೆ. ಅವ್ರಿಗೆ ನಾನು ಮನೆಗೆ ಬಂದ್ಮೇಲೆ ಹೇಳ್ತೀನಿ. ನಾನು ಹೇಳ್ತೀನಿ, ನಿನ್ಗೆ ಸರಿಯಾಗಿ ವಿವರಿಸೋದಕ್ಕಾಗಲ್ಲ. ನೆನಪಿದೆ ಅಲ್ವಾ ನಾನಾಗ್ಲೇ ಹೇಳಿದ ವಿಷಯ? ಒಂದು ಮಾತಲ್ಲಿ ಹೇಳ್ಬೇಕು ಅಂದ್ರೆ ಇದು ಬಲಿ ಕೊಡೋದಕ್ಕೂ ಮುಂಚೆ ನಡೆಯೋ ಪೂಜೆ ಅಷ್ಟೇ ತಾನೆ. ಪಾಪ ಹಬ್ಬದ ಸಂತೋಷನಾದ್ರೂ ಸಕ್ಕುಗ್ ಸಿಗ್ಲಿ ಬಿಡಿ. ಅಮ್ಮ ಕೇಳಿಸ್ಕೊಂಡ್ಯಾ? ಚಿಕ್ಕಮ್ಮ ಸಕ್ಕು ಪರವಾಗಿ ಮಾತಾಡ್ತಿದ್ದಾರೆ. ಸುಮ್ನಿರೆ. ವತ್ಸಲ ತುಂಬಾ ಒಳ್ಳೆಯವಳು. ಅವಳಿಗೆ ಕನಿಕರ ದಯೆ ಜಾಸ್ತಿ. ಈ ಮನೇಲಿ ನಾನು ಏನೇ ಕೆಲಸ ಮಾಡಿದ್ರು ಅದು ವತ್ಸಲಾಗೆ ಸ್ವಲ್ಪನೂ ಇಷ್ಟ ಆಗಲ್ಲ. ಅಷ್ಟೇ ಅಲ್ವಾ ವತ್ಸಲ? ಹೌದು. ಇಲ್ಲ, ಅದೇನಂದ್ರೆ ಹಬ್ಬದ ದಿನ ದಿಗುನ ಪಕ್ಕದೂರಕ್ಕೆ ಕಳ್ಸಿದ್ರಿ. ಅವನಿಲ್ಲ ಅಂತ ಸಕ್ಕು ಅಳ್ತಾಳೆ. ಅದೇ ತಾನೇ ನಿನ್ನ ನೋವು ಸಂಕಟ. ಅವಳ ಕಥೆ ಮುಗಿಸ್ಬೇಕು.